ಮಣಿ ಹೆಂಡ್ರು ಮಕ್ಕಳು ಅಷ್ಟೇ ಪಡ್ಕೊತಾರೆ. ಯಾರಲ್ಲಿ ನಿಷ್ಕಾಮ ಇರ್ತದ, ವೈರಾಗ್ಯ ಬರ್ತದ, ಸನ್ಯಾಸ ಆಶ್ರಮ ತೊಗೊತಾರೆ. ಮತ್ತು ಸಕಾಮ ನಿಷ್ಕಾಮ ಎರಡೂ ಇದ್ವು ಅಂದ್ರೆ ಇತ್ತಾಗೂ ಪ್ರಪಂಚನ ಮಾಡ್ತಾರೆ, ಇತ್ತಾಗೂ ಪಾರಮಾರ್ಥ ಮಾಡ್ತಾರೆ. ಸಕಾಮ ಪುಣ್ಯ ನಿಷ್ಕಾಮ ಪುಣ್ಯ ಯಾರಿಗಿತ್ತು ಅಂದರೆ ಶ್ರೀಕೃಷ್ಣ ಪರಮಾತ್ಮಗಿತ್ತು. ಬೇಡಿದ್ದು ಸಿಗ್ತಿತ್ತು ಅವರಿಗೆ. ಎಷ್ಟು 16,000 ಹೆಂಡ್ರಿದ್ರು, 8 ಮಂದಿ ಪಟ್ಟದ ರಾಣಿಯರಿದ್ದರೂ ಕೂಡ ಬಳಸಿ ಬ್ರಹ್ಮಚಾರಿ ಎನಿಸಿಕೊಂಡವರು ಶ್ರೀಕೃಷ್ಣ ಪರಮಾತ್ಮ. ಹಾಗೆ ದ್ವಾಪರಯುಗಾಗಲಿ ತ್ರತಾಯುಗದೊಳಗೆ ಶ್ರೀರಾಮ ಏನು ಮಾಡಿದ ಅಂದ್ರೆ ವನವಾಸ ತಿರುಗಿ ಬಂದ. ರಾಮಚಂದ್ರ ವನವಾಸ ಎದಕ್ಕೆ ತಿರುಗಿ ಬಂದ? ಎಲ್ಲರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ತಿರುಗಿ ಬಂದು ಎಲ್ಲ ಜೀವಿಗಳು ಉದ್ಧಾರ ಮಾಡಿ ಬಂದಲ್ಲ, ಅದೇ ಅವತಾರಣ ಈಗ ನಮ್ಮ ಅವರು ಗೃಹಸ್ಥ ಆಶ್ರಮ ಇದ್ದರು. ಹಾಗೆ ನಮ್ಮ ತೋರಣಗಟ್ಟಿ ಸರ್ ಅವ್ರ ಹೆಸರು ರಾಮೇಶ್ವರ. ಯಾಕಿದನ್ನು ಹೇಳ್ತೀನಿ ಅಂದ್ರೆ ಎಲ್ಲ ಜೀವಿಗಳನ್ನು ಕರೆಸಿ ಆಶೀರ್ವಾದ ಮಾಡಿ ಒಳ್ಳೆ ಮಾತನ್ನು ಹೇಳ್ತಾರಲ್ಲ ಅವರು. ಎಂಥ ಕೆಲಸ ತಿರಿದು ಧರ್ಮದ ಕಾರ್ಯ. ಇನ್ನು ಅರ್ಥ ಅಂದ್ರೆ ಏನು? ಯಾರು ನಿತ್ಯಲು ದೈವೋಪಾಸಕರಾಕಾರ ಅವ್ರಿಗೆ ಐಶ್ವರ್ಯ ಪ್ರಾಪ್ತಿ ಆಗ್ತದೆ. ಅವ್ರಿಗೆ ಬೇಡಿದ್ದನ್ನು ಕೊಡ್ತಾರೆ ಜಗನ್ಮಾತೆ. ಅದನ್ನು ಎದಕ್ಕೆ ಉಪಯೋಗಿಸಬೇಕು ಅಂತ ಕೇಳಿದ್ರೆ ಅರ್ಥ ಅಂದ್ರೆ ಐಶ್ವರ್ಯ. ಈ ಐಶ್ವರ್ಯವನ್ನು ಎದಕ್ಕೆ ಕೊಡಬೇಕಾದ್ರೆ ಇಂಥ ಸತ್ಕಾರ್ಯಕ್ಕೆ ಕೊಡಬೇಕಾಗ್ತದೆ. ಅದನ್ನು ಐಶ್ವರ್ಯ 4 ಭಾಗ ಮಾಡಬೇಕಂತ. ಒಂದು ಭಾಗ ಪ್ರಪಂಚಕ್ಕೆ ಹಾಕಬೇಕು, ಒಂದು ಗೃಹಸ್ಥಾಶ್ರಮ ಇದ್ರೆ ಒಂದು ಭಾಗ ಭೂಮಿಗೆ ಹಾಕಬೇಕು, ಒಂದು ಭಾಗ ದಾನ ಮಾಡಬೇಕು, ಒಂದು ಭಾಗ ಮೂಲಸ್ಥ ನಡಿಬೇಕು. 4ನೇ ಭಾಗ ದಾನ ಮಾಡಲಿಲ್ಲ ಅಂದ್ರೆ ಮುಂದಲು ಬುತ್ತಿಲ್ಲ, ಮತ್ತು ಸಂಸಾರಕ್ಕಾಗಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ಭೂಮಿಗೆ ಹಾಕಲಿ ಅಂದರೆ ಬೆಳೆಯಂಗಿಲ್ಲ, ಮೂಲಸ್ಥಾನ ಇರಲಿಲ್ಲ ಅಂದರೆ ನಮ್ಮನ್ನು ಯಾರು ಮುಂದಕ್ಕೆ ಬಾಣಂಗಿಲ್ಲ. ಅದಕ್ಕೆ ಅರ್ಥ ಐಶ್ವರ್ಯ ಕೊಡೋರು ಯಾರು? ಆ ಜಗನ್ಮಾತೆ ಪುರಾಣ ಯಾರು ಓದ್ತಾರೋ ಭಕ್ತಿ ಶ್ರದ್ಧೆಯಿಂದ ಹೋದ್ರೆ ಐಶ್ವರ್ಯ ಪ್ರಾಪ್ತಿ ಆಗ್ತದೆ. ಇನ್ನು ಕಾಮ ಅಂದ್ರೆ ಇಚ್ಛಾ. ನಮ್ಗೆಲ್ಲರಿಗೆ ಸುಖ ಆಗಲಪ್ಪ ದೇವ್ರ, ಒಳ್ಳೇದಾಗಲಿ, ನೌಕರಿ ಬರಲಿ, ಸಂಪತ್ತಾಗಲಿ, ಬೇಡಿದ ಕೊಡಲಿ ಅಂತ ನಾವು ಹೇಗೆ ಬೇಡ್ಕೊತೇವೋ ಅದನ್ನು ಯಾರು ಮಾಡಬೇಕು ಅಂದ್ರೆ ಹೇಳಕ್ಕೆ ಬೇಡಿದ್ದನ್ನು ಕೊಡ್ತೇನೆ, ಆಸೆವಿಲ್ಲದ ಭಜಿಸಿದವನಿಗೆ ನಾನು ದಾಸವಾಗ್ತೀನಿ, ಆಕೆಗೆ ಮಣಿಯ ಕೊಡ್ತೀನಿ, ದನ ಕರ ಕೊಡ್ತೀನಿ, ಅವರು ಸೋದರ ಸಂಪತ್ತನ್ನು ರಕ್ಷಿಸ್ತೇನೆ. ಅಷ್ಟ ಅಲ್ಲ, ಅವ್ರು ಹೊಳೆಯಾಗಿ ಮುಳುಗಿರ್ಸತೀನಿ, ನಾನು ಕಾಪಾಡ್ತೀನಿ, ಎಲ್ಲಿ ಹೋದರೂ ಅವ್ರನ್ನ ಕಾಪಾಡ್ತೀನಿ, ಅವ್ರನ್ನ ಕುಂತ್ರ ನಾನು ಸೆರಗಬಿಸ್ತೀನಿ. ಯಾರಿಗೆ? ಬ್ರಹ್ಮಜ್ಞಾನಿಗಳಿಗೆ, ದೇವಿ ಭಕ್ತರಿಗೆ ಬೇಡಿದ್ದನ್ನು ಕೊಡ್ತೀನಿ. ಯಾರಿಗೆ ಅಂದಳಕ್ಕಿ? ದೇವಿ ಭಕ್ತರಿಗೆ. ಅದಕ್ಕೆ ಕುಳಿತು ನೆನೆಯಬೇಕು, ನಡೆಯುತ್ತ ನೆನೆಯಬೇಕು, ಮಾತನ್ನು ಆಡುತ್ತ ನೆನೆಯಬೇಕು, ಕೊಡುವ ಕೊಂಬುದಾಗಲಿ ನೆನೆಯಬೇಕಂತ ದೇವಿನ ನೀ ಹೇಗಿದ್ರು ಆ ಜಗನ್ಮಾತೆ ನೆನೆಸಿದೆ ಅಂದ್ರೆ ಈ ಜಗನ್ಮಾತೆ ಒಲಿಬೇಕಾದ್ರೆ ಯಾರು ಬೇಕು? ಗುರುಗಳು ಬೇಕು. ಚಿದಾನಂದ ಅವಧೂತರು ಬರಿಬೇಕಾದ್ರೆ ಪ್ರತ್ಯಕ್ಷ ಮೊದಲು ದೇವಿನೇ ಭೇಟಿಯಾಗಿದ್ಲು. ಯಾರಿಗೆ? ಚಿದಾನಂದ ಅವಧೂತರಿಗೆ. ದೇವಿ ಹುಡುಗಿದ್ದ ಕೂಸಿದ್ದಾಗ ಮಲಿ ಕುಡಿಸ್ಯಾಳ, ಅವನು ಜೋಪಾನ ಮಾಡ್ಯಾಳ, ದೊಡ್ಡವನು ಮಾಡ್ಯಾಳ. ಆವಾಗ ಹೇಳ್ತಾಳಮ್ಮ, ನನಗೆ ಮೋಕ್ಷ ಆಗ್ಬೇಕಾರೆ ಏನು ಮಾಡಬೇಕು ಅಂದಾಗ, ಇಲ್ಲಪ್ಪ ನನ್ನಿಂದ ಆಗತ್ತೆ ಖರೆ, ನೀನು ಮೊದಲು ಗುರುವಿನ ಹತ್ರ ಉಪದೇಶ ತೊಗೊಂಡು ಬಾ, ಗುರುಗಳು ಹೇಳಿದ ಮಾರ್ಗವನ್ನು ತಿಳ್ಕೊ, ಎಲ್ಲಿ ಹೋಗ್ಬೇಕಂದಾಗ ಹೋಗು. ಗುರುಗಳ ಹತ್ರ ಹೋದಾಗ ಅಂದಾಗ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಕೊಂಡಪ್ಪ ಗುರುಗಳ ಹತ್ರ ಹೋದರು ಚಿದಾನಂದ ಅವಧೂತರು. ಹೋಗಿ 12 ವರ್ಷ ಸೇವಾ ಮಾಡಿದರು, ಕಸ ಗುಡಿಸಿದ್ರು, ಅವ್ರು ಹೇಳ್ದಂಗೆ ಕೇಳಿದರು. ಒಂದು ದಿವಸ ಗಾಣಿಗೆರ ಮನೆಗೆ ಎಣ್ಣೆ ತರಕ್ಕೆ ಹೋಗಿದ್ರು. ಯಾರು? ಕೊಂಡಪ್ಪ ಗುರುಗಳ ಮಾತು ಕೇಳಿ ಚಿದಾನಂದ ಅವಧೂತರು ಎಣ್ಣೆ ತರಕ್ಕೆ ಹೋಗಿದ್ರು ಗಾಣಿಗೆರ ಮನೆಗೆ. ಹೋದಾಗ ಏನಾಗಿತ್ತಂದ್ರೆ ಲೇಟ್ ಆಯಿತು. ಅವರು ಅವಧೂತರು ಧ್ಯಾನ ಮಾಡ್ತಿದ್ರು, ಅವರು ಸ್ಥಿತಪ್ರಜ್ಞರಿದ್ದರು. ಅವಾಗ ಏನಾಗಿತ್ತು ಅಂದ್ರೆ ಟೈಮ್ ವ್ಯರ್ಥಕತ್ತಂತ ತಿಳ್ಕೊಂಡು ಧ್ಯಾನದಲ್ಲಿ ಮೌನ ಕುಂತುಕೊಟ್ರು ತಪಸ್ಸಿಗೆ. ಆವಾಗ ಅವರು ತಪ್ಪು ಹೋತು, ಎಲ್ಲರೂ ಹೋದರು, ಅವ ಹೇಳಲಿಲ್ಲ. ಆವಾಗ ಗಾಣಿಗೆರಂದ್ರು ಇವ ಬದುಕ್ಯಾನೋ ಇಲ್ಲ ಅಂತ ತಿಳ್ಕೊಂಡು ನೋಡಿದ್ರು, ಬಿಸಿಗಲಿಲ್ಲ. ಇವ ಸತ್ತಾನಂತ ತಿಳ್ಕೊಂಡು ಆ ಸಿಂಗ ಚಟ್ಟಾಗ ಒಳಗೆ ಮುಚ್ಚಿ ಮ್ಯಾಗ ಹಾಕಿಬಿಟ್ರಿ. ಹಿಂಗೆ ಯಾರನ್ನ? ಚಿದಾನಂದ ಅವಧೂತರನ್ನ. ಗುರುಗಳಂತಾರೆ ನನ್ನ ಶಿಷ್ಯ ಚಿದಾನಂದ್ರ ಬರಲೇ ಇಲ್ಲ ಅಂತ 3 ದಿನದ ಮೇಲೆ ಬಂದರು. ನಮ್ಮ ಹುಡುಗ ಎಣ್ಣೆ ತರಕ್ಕೆ ಬಂದನಪ್ಪ, ಎಲ್ಲಿದಂತ ಕೇಳಿದ್ರೆ ಬಂದಿಲ್ಲರಿ ಅಂದ್ರೆ ಅವರು. ಇಲ್ಲ, ಅವ ಯೋಗಾಸನ ಮಾಡ್ತಿದ್ದ, ಪ್ರಾಣಾಯಾಮ ಮಾಡ್ಯಾನವ, ಅವ ಸತ್ತಿಲ್ಲ ಬದುಕ್ಯಾನ, ಎಲ್ಲಿದನೋ ಅಂದ್ರೆ ಸಿಂಗ ಚಟ್ಟಾಗಿ ತೆಗೆದ್ರು. ಅವ್ರು ಹೆಬ್ಬಟ್ಟು ಒತ್ತಿರು ಯಾರು? ಗುರುಗಳು. ಎಣ್ಣೆ ಕೊಡ ನೋಡಿ. ಎದಕ್ಕೆ ಬಂದಿದ್ರು ಅವರು?
ಎಣ್ಣೆ ಕೊಡಂತ ಅಂದ್ ನೋಡು. ಯಾಕೆ ಹೇಳ್ತೀನಿ ಅಂದ್ರೆ ಅವಧೂತರಿದ್ರೆ ಬರೆದಂಥ ಚಿದಾನಂದ ಅವಧೂತರ ಬರೆದ ಗ್ರಂಥ ಇದು. ಅದನ್ನು ನಮ್ಮ ಕರ್ನಾಟಕದಾಗ ಆಗಲಿ ಮಹಾರಾಷ್ಟ್ರದಾಗ ಯಾರು ಪ್ರಚಾರ ಮಾಡಿದ್ರು ಸದ್ಗುರು ಶ್ರದ್ಧಾನಂದಪ್ಪವರು. ಶ್ರದ್ಧಾನಂದಪ್ಪವರು ಏನು ಸಾಮಾನ್ಯ ಅಲ್ಲ, ಅವತಾರಿಕ ಪುರುಷರು, ಬ್ರಹ್ಮಜ್ಞಾನಿಗಳವರು. ಅವರು ಬೇಡಿದ್ದನ್ನು ಕೊಡ್ತಿದ್ರು. ಅವ್ರಿಗೆಲ್ಲರಿಗೂ ಸಮದೃಷ್ಟಿ. ಇಲ್ಲಿ ಏನದ ಅಂತ ಕೇಳಿದ್ರೆ, ಯಾರು ನಿಷ್ಕಾಮದಿಂದ ಬರ್ತಾರೋ, ವೈರಾಗ್ಯದಿಂದ ಬರ್ತಾರೋ ಅವ್ರಿಗೆ ಏನು ಕೇಳ್ತಿದ್ರು, ಜ್ಞಾನೋಪದೇಶ ಮಾಡ್ತಿದ್ರು. ಮತ್ತು ಹೊಲ ಮಣಿ ಬೇಕ್ರಿ, ನಮ್ಮ ಸಂಸಾರ ನಡಿಬೇಕ್ರಿ, ನಮ್ಮ ಮಕ್ಕಳು ಅಧಿಕಾರಿಗಳಾಗಬೇಕಾದ್ರೂ ಕೂಡ ಗುರುಗಳು ಕೊಡ್ತಿದ್ರು. ಅವ್ರು ಏನು ಹೇಳ್ತಿದ್ರು ಅಂದ್ರೆ ನಮ್ಮ ಗುರುಗಳು 4 ಮಾತು ಹೇಳ್ತಿದ್ರು. ನೋಡಪ್ಪ, ಸಂಸಾರ ನಡೆಸಬೇಕಾದ್ರೆ ನನ್ನ ಹತ್ರ ಬರ್ರಿ, ಹೆಂಗೆ ನಡೆಸಬೇಕು, ಹೆಂಗೆ ಊಟ ಮಾಡಬೇಕು, ಹೆಂಗೆ ಕೊಡಬೇಕು ಅನ್ನೋದು ಕಲಿಸ್ತೀನಿ ಅಂತಿದ್ರು ಅಪ್ಪ ಅವರು. ಹೊಸ ಲಗ್ನದವ್ರು ನನ್ನ ಹತ್ರ ಬರ್ರಿ, ನಿಮಗೆ ಹೆಂಗೆ ಪ್ರಪಂಚ ಮಾಡಬೇಕು, ಎಂಥ ಮಕ್ಕಳನ್ನ ಹಡಿಬೇಕು ಅಂತ ಸಹಿತ ಶ್ರದ್ಧಾನಂದಪ್ಪರು ಹೇಳಿಕೊಟ್ಟಾರೆ. ಅವ್ರು ಹೇಗೆ ಹೇಳಿಕೊಟ್ರಂದ್ರೆ, ಇದೇ ಚಿದಾನಂದ ಅವಧೂತರು ಬರ್ದಾರ, ಎಲ್ಲೇ ಜ್ಞಾನ ಸಿಂಧು ಅಂತ ಒಂದು ಗ್ರಂಥ ಬರ್ದಾರ, ಮತ್ತು ದೇವಿ ಮಹಾತ್ಮೆ ಒಂದು ಬರ್ದಾರ, ದೇವಿ ಪುರಾಣವನ್ನು 2 ಗ್ರಂಥ ಬರ್ದಾರ ಅವರು. ಚಿದಾನಂದ ಅವಧೂತರು ಜ್ಞಾನ ಸಿಂಧುದಾಗ ಹೇಳ್ಯಾರ, ವೈರಾಗ್ಯವನ್ನು ತಾಳಿ ತನ್ನ ಮಗನಾದ ಸನ್ಮುಖಕ್ಕೆ ಹೇಳ್ಯಾರಲ್ಲಿ. ಏನಂತ, ನೀವು ವೈರಾಗ್ಯ ತಾಳಿ ಬಾ, ಭಕ್ತಿ ಅಂದರೆ ಏನು, ವೈರಾಗ್ಯ ಅಂದರೆ ಎಲ್ಲ ಹೇಳ್ಯಾರ. ಅಲ್ಲೇ ಜನನ ನಿರ್ಣಯ ಹೇಳ್ಯಾರ. ಕೈವಲ್ಯ ನವನೀತಿ ಅಂತ ಒಂದು ಬುಕ್ ಅದ, ಋಷಿಗಳ ಬರೆದ ಬುಕ್ನ ನೋಡ್ಕೋರಿ. ಅದಕ್ಕಿಂತ ಮುಂಚಿತವಾಗಿ ಕನ್ನಡ ನಾಡಿನಲ್ಲಿ ನಿಜಗುಣ ಶಿವಯೋಗಿಗಳ ಬರೆದಾರ. ಎಲ್ಲಿ ಬೃಹದ ಕಾರಣ್ಯ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕಿಯರು ಮೈತ್ರಾದೇವಿ ಕೂಡ್ಕೊಂಡು ಅವರು ಬರ್ದಾರಲ್ಲಿ. ಆ ಯಾಜ್ಞವಲ್ಕಿ ಮಹರ್ಷಿಗಳು ತನ್ನ ಸತಿಯಾದಂಥ ಮೈತ್ರಾದೇವಿ ಏನಿದೆ, ಗಂಡ ದೇವರಲ್ಲಂತೀರೇನು ನೀವು, ಗಂಡನ ಕಡೆ ಉಪದೇಶ ತೊಗೊಂಡು ಮೋಕ್ಷ ಬಂದಕ್ಕೆ ಮೈತ್ರಾದೇವಿ. ಮತ್ತು ಹೆಂಡತಿ ಕಡೆ ಉಪದೇಶ ತೊಗೊಂಡು ಹೋದವ ತುಳಸಿದಾಸ. ಹೆಂಡತಿ ಮಾತು ಕೇಳಿ ಪರಮಾತ್ಮನ ಕಂಡವ. ಮತ್ತು ಮಾವನ ಮಾತು ಕೇಳಿ ಮಾಡಿದವ್ರು ಯಾರು, ಕೃಷ್ಣ ಭಗವಂತ ಮಾವ, ಅರ್ಜುನ ಅಳಿಯ. ಯಾರಿಂದ ಜ್ಞಾನ ಅವನಿಂದ ಆಗೈತಿ ಭಗವದ್ಗೀತವಣ್ಣ. ಹಾಗೆ ಇಲ್ಲಿ ಬೃಹದ ಕಾರಣ್ಯ ಉಪನಿಷತ್ತೊಳಗೆ ಹೇಳ್ತಾರೆ, ಮೈತ್ರಾದೇವಿ ಕುರಿತು ಮೈತ್ರಾದೇವಿ ಹೇಳ್ತಾಳೆ, ಹೇ ಭಗವಂತ, ನಾನು ಇನ್ನು ಮೇಲೆ ನಿನ್ನ ಸತಿಯಲ್ಲ, ನೀನು ನನ್ನ ಪತಿಯಲ್ಲ, ನಿನಗೆ ಸಾಕ್ಷಾತ್ ನನ್ನ ಗುರು, ನಾನು ನಿನ್ನ ಶಿಷ್ಯಳು, ನಾನು ಕೇಳಿದ ಪ್ರಶ್ನೆ ಉತ್ತರ ಕೊಡು. ಈ ಭೂಮಿ ಮೇಲೆ ಎಲ್ಲ ಜೀವಿಗಳು ಹುಡ್ತಾರಲ್ಲ, ಬಡವ್ರು ಯಾಕಾಗಿ ಹುಡ್ತಾರ, ರೋಗಿಗಳು ಯಾಕೆ ಹುಡ್ತಾರ, ಶ್ರೀಮಂತರು ಯಾಕೆ ಹುಡ್ತಾರ, ಬ್ರಹ್ಮಜ್ಞಾನಿಗಳು ಹುಡ್ತಾರಲ್ಲ, ಎಲ್ಲರೂ ಯಾಕೆ ಬ್ರಹ್ಮಜ್ಞಾನಿ ಆಗಲಿಲ್ಲ, ಎಲ್ಲರೂ ಯಾಕೆ ಶ್ರೀಮಂತರಾಗಲಿಲ್ಲ? ಹೌದ್ರಿ, ಅವೊಬ್ಬ ಒಂದ ತಾಯಿ ಹೊಟ್ಟೆ 4 ಮಕ್ಕಳು ಹುಡ್ತಾರ. ಒಬ್ಬ ಶ್ರೀಮಂತ ಅಕ್ಕನ, ಒಬ್ಬ ಬಡವ ಅಕ್ಕನ, ಒಬ್ಬ ಬ್ರಹ್ಮಜ್ಞಾನಿ ಅಕ್ಕನ. ಇವ್ರು ಯಾಕೆ ಆಗೋದಿಲ್ಲ? ಯಾಕೆ ಒಂದ ತಾಯಿ ಹಡ್ದಾರಲ್ಲ, ಒಂದ ತಂದೆಯಲ್ಲಿಂದ ಹುಟ್ಟ್ಯಾರಲ್ಲ ಅವರು, ಇವ್ರು ಯಾಕೆ ಹಿಂಗೆ ಹುಟ್ಟಿದ್ರು ಅಂತ ಕೇಳಾಕತ್ತಾಳಿಲ್ಲ. ಯಾರು? ಮೈತ್ರಾದೇವಿ. ಯಾರನ್ನ? ಯಾಜ್ಞವಲ್ಕ್ಯ ಮಹರ್ಷಿಗಳನ್ನು ಹೇಳ್ತಾರೆ ಅವರು. ಯಾಜ್ಞವಲ್ಕ್ಯ ಮಹರ್ಷಿಗಳು, ನೋಡೋ ಸತಿ ಕೇಳು, ನೀನು ಸುಕೃತ ಮಾಡಿ ಬಹುಜನ್ಮ ಪುಣ್ಯ ಮಾಡಿ ನಿನಗೆ ನಾ ತಿಳಿಸಿ ಹೇಳ್ತೀನಿ, ಭೂಮಿ ಮೇಲೆ ಹುಟ್ಟಿದ ಜೀವಗಳು ಇದು ಯಾರಿಂದ ಅಂದ್ರೆ ತಾಯಿ ತಂದೆಲಿಂದ ಹುಟ್ಟಿ ಬಂದ ದೇಹ. ತಂದೆ ತಾಯಿ, ತಾಯಿಯ ರಕ್ತ, ತಂದೆಯ ವೀರ್ಯದಿಂದ ಜನ್ಮ ತಾಳಿ ಬಂದದ ಸಪ್ತ ಧಾತುಗಳಿಂದ ದೇಹ ತಯಾರಾಗಿತ್ತಪ್ಪ. ಇದು ಈ ದೇಹದೊಳಗೆ ಆಗದ ಅಂತ ಕೇಳಿದ್ರೆ, ಹೆಣ್ಣ ಮಕ್ಕಳು ಋತುಮತಿ ಆದ 4ನೇ ದಿನ ಗರ್ಭ ಧರಿಸಿದರೆ ಆ ಮಗು ಕೂಸು ಏನಾಗ್ತದ, ರೋಗಿ ಆಗ್ತದಂತ. ಎಲ್ಲಿ ದವಾಖಾನೆ ತೋರಿಸಾಗಿದ್ದು. 5ನೇ ದಿನ ಗರ್ಭ ಧರಿಸಿದರೆ ಪುತ್ರವತಿ ಆಗ್ತಾ ಇದ್ದಾಳೆ. 6ನೇ ದಿವಸ ಗರ್ಭ ಧರಿಸಿದರೆ ಮಗು ಆಗ್ತದ, ಅಲ್ಪಾಯುಷ್ಯ ಆಗ್ತದ, ಋಷಿ ಆಗ್ತಾನ ಅಂತ ಹೇಳು. ಆ ನಂತರ ಹೇಳ್ತಾನೆ ಯಾಜ್ಞವಲ್ಕ್ಯರು, 7ನೇ ದಿನ ಗರ್ಭ ಧರಿಸಿದರೆ ಹೆಣ್ಣು ಮಗಳಕ್ಕಳ ಬಂಜಕ್ಕಳಂತಕ್ಕೆ. ಯಾವ ದೇವ್ರು ನಡ್ಕೊಂಡ್ರು ಮಕ್ಕಳಾಗೋದಿಲ್ಲ ಅಂತಾರಲ್ಲ, ಅವ್ರ ತಾಯಿ 7ನೇ ದಿನ ಹಡ್ದಾಳಕ್ಕನ. 8ನೇ ದಿನ ಹುಟ್ಟಿದ ಮಗ ದರಿದ್ರ ಅಕ್ಕನಂತ. ದುಡುವಂಗಿಲ್ಲ, ಪಾರಮಾರ್ಥ ಮಾಡೋಂಗಿಲ್ಲ, ಪ್ರಪಂಚ ಮಾಡೋಂಗಿಲ್ಲ, ಏನಿಲ್ಲ, ಊಟ ಮಾಡೋದು, ಕುಡಿಯೋದು, ಗಟದ ಬೀಳುವುದು, ಇಸ್ಬೆಟ್ಟಾಡೋದು, ದರಿದ್ರ ಮಗ ಹುಡ್ತಾನಂತ. 9ನೇ ದಿನ ಹುಟ್ಟಿದ ಹೆಣ್ಣು ಮಗಳು ಅಕ್ಕಮಾದೇವಿ ಅಂತ ಕಾಳಂತ. 10ನೇ ದಿನ ಹುಟ್ಟಿದ ಮಗ ನೀತಿವಂತ. 11ನೇ ದಿನ ಹುಟ್ಟಿದ ಹೆಣ್ಣು ಮಗಳು ದಾರಿ ಬಿಡ್ತಾ ಇದ್ದಾಳೆ. 12ನೇ ದಿನ ಹುಟ್ಟಿದ ಮಗ ಕಾರಣಿಕ ಪುರುಷಕ್ಕನ, ಊರೊಳಗೆ ಹಿರಿಯತನ ಮಾಡ್ತಾನ, ಎಲ್ಲರನ್ನೂ ಕರ್ಕೊಂಡು ಸತ್ಕಾರ ಮಾಡ್ತಾನಂತ, ಊರು ರಿಯಾಕನಂತ. 13 ದಿನ ಹುಟ್ಟಿದ ಹೆಣ್ಣು ಮಗಳು ಧರ್ಮಪತ್ನಿ, ಹೇಮರೆಡ್ಡಿ ಮಲ್ಲಮ್ಮ, ಅಣಸುವಿ, ಮಂಡೋದರಿ, ಹಲವಾರು ಧರ್ಮಪತ್ನಿ ಅಂತವರು ಹೆಣ್ಣು ಮಕ್ಕಳು ಹುಡ್ತಾರಂತ.
14 ದಿನ ಹುಟ್ಟಿದ ಮಗ ರಾಜಪುತ್ರ ಅಕ್ಕನವ, ಹುಲ್ಲು ಗುಡ್ಲಾಗ ಹುಟ್ಲಿ ಅವ ಮಂತ್ರಿ ಅಕ್ಕನ, ಸಚಿವ ಅಕ್ಕನ, ಅವ ಜಗತ್ತಾಳುವಂಥ ಕರ್ನಾಟಕ ಮುಖ್ಯಮಂತ್ರಿ ಸಹಿತ ಅಕ್ಕನ ಅಂತ ಕೂಡ ಅವ್ರು ಬರದಾರಿ. ಹಿಂಗೆ 15 ದಿನ ಹುಟ್ಟಿದ ಹೆಣ್ಣು ಮಗಳು ಆಕೆ ರಾಜಪುತ್ರಿ ಆಗ್ತಾಳೆ, ಆಕೆ ಬೇಡಿದ್ದನ್ನು ಕೊಡ್ತಾಳ ಅಂತ ಅವ್ರು ಹೇಳಿದರು. 16ನೇ ದಿನ ಮಗ ಹುಟ್ಟಿದ್ರೆ ಬ್ರಹ್ಮಜ್ಞಾನಿ ಹುಡ್ತಾನ. ಎಲ್ಲೇ ಹುಟ್ಲವ ತೇರ್ ಪಲ್ಲಕ್ಕಿ ಹತ್ತನ, ಎಲ್ಲರಿಗೂ ಉಪದೇಶ ಆಡುತ್ತಾನ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಹುಣಸ್ಯಾಳ ಗುರುಗಳು ಅದಾರಲ್ಲ, ಅವ್ರ ತಾಯಿ 16 ದಿನ ಹಾಡ್ದಾಳವನ್ನ, ಅದಕ್ಕಂತ ಮಹಾತ್ಮರಾಗಿ ಹುಟ್ಟ್ಯಾರ ಅವರು. ಯಾರು ಬ್ರಹ್ಮಜ್ಞಾನಿ ಸಿದ್ಧಾರೂಢರು, ಶಿವಾನಂದರು, ಶ್ರದ್ಧಾನಂದ